Hello, good morning to all of you. I'm Professor and Dr. P. Surendra Padya speaking from Bangalore. ಈಗ ನಿಮಗೆ ಶನಿ ವಕ್ರಿಯಾಗುವುದರ ಬಗ್ಗೆ ತಿಳಿಸಿದ್ದೇನೆ. Saturn becomes retrograde from July 13th, 2025 and becomes progressive on November 28th, 2025. Okay? So again, Jupiter becomes retrograde on November 11, 2025, Tuesday at 10:11 p.m. ಈಗ ಕೆಲವಾರು ಜಾತಕಗಳನ್ನು ತೆಗೆದುಕೊಂಡು ವಿಮರ್ಶಿಸೋಣ ಲಗ್ನಾತ್. ಓಕೆ, ಸೊ ಲೆಟ್ ಮಿ ಟೇಕ್ yes, let me take this Angara horoscope, Capricorn. Those who are all Capricorn ascendant, here one more I have given. Okay, those who are having Capricorn ascendant, what is the effect? ಶನಿ ಈಗ ಬೃಹಸ್ಪತಿ ಎಲ್ಲಿದ್ದಾನೆ? ಮೇ 18ರಿಂದ ಮೇ 15ನೇ ತಾರೀಕಿಂದ ಆಯಿತು. ಓಕೆ, ಬೃಹಸ್ಪತಿ ಮೀನಕ್ಕೆ, ವೃಷಭದಿಂದ ಮಿಥುನಕ್ಕೆ ಹೊರಟಿದ್ದಾನೆ. ಈಗ ಮಿಥುನದಲ್ಲಿ ಹೊರಟಿದ್ದಾನೆ. ಬೃಹಸ್ಪತಿ ಮಿಥುನಕ್ಕೆ ಹೋದಾಗ ಏನಾಗ್ತದೆ? ಒಂದು ವೇಳೆ ಎಲ್ಲಿ ಬೃಹಸ್ಪತಿ ಇರ್ತಾನೋ ಆ ಮನೆಯ ಕಾರಕತ್ವಗಳನ್ನು ನಾಶ ಮಾಡ್ತಾನೆ ಅಂತ. ಅದೇ ಶನಿ ಎಲ್ಲಿದ್ದಾನೋ ಆ ಮನೆಯನ್ನು ಉದ್ಧಾರ ಮಾಡ್ತಾನೆ ಅಂತ. ಇದೊಂದು ಡಿಕ್ಟಮ್. ಓಕೆ, ನೀವು ಶನಿ ಈಗ ಎಲ್ಲಿದ್ದಾನೆ? ಶನಿ ಮೊನ್ನೆ ಮಾರ್ಚ್ 29ರಿಂದ ಮೀನಕ್ಕೆ ಹೋಗಿದ್ದಾನೆ. ಈಗ ಜೂನ್, ಇವತ್ತು 13ನೇ ತಾರೀಕು. ಜುಲೈ 13ಕ್ಕೆ ಶನಿ ರೆಟ್ರೋಗ್ರೇಡ್ ಆಗ್ತಾನೆ, ವಕ್ರಿ ಆಗ್ತಾನೆ. ಯಾರು ವಕ್ರಿ ಆದರೂ ಇಟ್ ಈಸ್ ಜಸ್ಟ್ ಅಪಿಯರ್ ಟು ಬಿ ಗೋಯಿಂಗ್ ಬ್ಯಾಕ್ವರ್ಡ್. ಆ್ಯಕ್ಚುಲಿ ಪ್ಲಾನೆಟ್ ಹಿಂದಕ್ಕೆ ಹೋಗೋದಿಲ್ಲ. ಬಟ್ ಇಟ್ ಅಪಿಯರ್ಸ್. ಈಗ ಎರಡು ಫಾಸ್ಟ್ ಟ್ರೈನ್, ಒಂದು ಮುಂದ್ಗಡೆ ಹೋಗ್ತದೆ, ಇನ್ನೊಂದು ಹಿಂದ್ಗಡೆ ಹೋಗ್ತದೆ. ಆವಾಗ ನಿಮ್ಗೆ ಏನು ಅನ್ಸುತ್ತೆ ಅಂದರೆ, ಅರೆ ನಮ್ಮ ಟ್ರೈನ್ ಕೂಡ ಆ್ಯಕ್ಚುಲಿ ಟ್ರೈನ್ ಏನೋ ಒಂಥರ ಚಲಿಸಿದ ಹಾಗೆ ಅನಿಸುತ್ತೆ ಕೆಲವು ಬಾರಿ. ಓಕೆ, ರೆಟ್ರೋಗ್ರೇಡ್ ಅಂದರೆ ಹಿಂದಿನ ಮನೆಯನ್ನು ತೆಗೆದುಕೊಳ್ತೇವೆ. ಈಗ ಪರ್ಟಿಕ್ಯುಲರ್ಲಿ ಶನಿ ರೆಟ್ರೋಗ್ರೇಡ್ ಆದರೆ ಎಷ್ಟು ಡಿಗ್ರಿ ಇರಬಹುದು ಅಂತ ನಾನು ನಿಮಗೆ ತೋರಿಸ್ತೇನೆ. ಈಗ ಮಾರ್ಚ್ 29 ಆದ್ದರಿಂದ ಜಸ್ಟ್ ಎಂಟ್ರಿ, ಟ್ರಾನ್ಸಿಟ್. ಓಕೆ, ಈಗ ಟ್ರಾನ್ಸಿಟ್ ಇವತ್ತಿನ ದಿವಸಕ್ಕೆ ಟ್ರಾನ್ಸಿಟ್ ಹಾಕಿದ್ರೆ ನೋಡಿ, ಶನಿ ಎಷ್ಟು ಡಿಗ್ರಿ ನೋಡಿ, 7 ಡಿಗ್ರಿ, 7 ಡಿಗ್ರೀಸ್. ಓಕೆ, ಸೊ ನಿಮಗೆ ಸರಿಯಾಗಿ ಹೇಳಬೇಕಂದ್ರೆ ಇಲ್ಲಿ ರೆಟ್ರೋಗ್ರೇಡು ನಾನು ತೋರಿಸಿದ್ದೇನೆ. ಶನಿ ರೆಟ್ರೋಗ್ರೇಡ್ ನೋಡಿ, ಜುಲೈ 13, 14 ಮಿನಿಟ್ಸ್. ಇಲ್ಲಿ ಇದು 13 ಮಿನಿಟ್ಸ್. ಯಾವುದೋ ಈ ಮೇಲ್ಗಡೆ ಕುಂಡಲಿದೆ 13 ಮಿನಿಟ್ಸ್. 8 ಗಂಟೆ 13 ನಿಮಿಷಕ್ಕೆ ರೆಟ್ರೋ ಆಗಲಿಲ್ಲ, ಶನಿ ರೆಟ್ರೋ ಆಗಲಿಲ್ಲ ಜುಲೈ. ಓಕೆ, ಟ್ರಾನ್ಸಿಟ್ ಕುಂಡಲಿ ಹಾಕಿ ತೋರಿಸಿದೆ ನಿಮಗೆ. ಇಲ್ಲಿ ನೋಡಿ, ಜುಲೈ 13, 2025 8 ಗಂಟೆ 14 ನಿಮಿಷಕ್ಕೆ ರೆಟ್ರೋ. ಅಂದರೆ 7 ಡಿಗ್ರಿ ಇರೋದ್ರಿಂದ ಶನಿ ಕುಂಭದಲ್ಲಿ ಇದ್ದಾನೆ ಅಂತ ನಿಮಗೆ ಹೇಳಬೇಕಾಗತ್ತೆ. ಓಕೆ, ನಾನು ಈ
ಸುರೇಂದ್ರ ಪಾದ್ಯರ ಕುಂಡಲಿಗೆ ಆಮೇಲೆ ಬರ್ತಾನೆ. ಫಸ್ಟು ಚಾರ್ಟ್ ಆಫ್ ಅಂಗಾರ. ಇವರು ಯಾರೇ ಇರಲಿ, ಮಕರ ಲಗ್ನ, ಅಂಗಾರ ಒಂದು ಎಕ್ಸಾಂಪಲ್ ತೆಗೆದುಕೊಂಡದಷ್ಟೇ ವಿನ ಮಕರ ಲಗ್ನದವರ ಜಾತಕಕ್ಕೆ ಎಫೆಕ್ಟ್ ಏನು ಅಂತ ಇಲ್ಲಿ ನೋಡಿ. ಘಟಾನುಘಟಿಗಳಾದ 3 ದೊಡ್ಡ ಗ್ರಹಗಳಿದ್ದಾವೆ. ಒಂದು ಬೃಹಸ್ಪತಿ, ಇನ್ನೊಂದು ರಾಹು, ಇನ್ನೊಂದು ಶನಿ. ಬೃಹಸ್ಪತಿ ದೃಷ್ಟಿ, ಪಂಚಮ ದೃಷ್ಟಿ ತುಲಾದ ಮೇಲೆ ಟ್ರೈನ್ಸ್ ಹೌಸ್. ಟ್ರೈನ್ ಅಂದರೆ ಏನು? 159 ಇದ್ದಾಗೆ ನೋಡಿ. ಇಲ್ಲಿ ಬೃಹಸ್ಪತಿಯನ್ನು ತೆಗೆದುಕೊಂಡ್ರೆ 1, ಇಲ್ಲಿ 5ನೇ ಮನೆ ಲಿಬ್ರಾ ತುಲಾ ರಾಶಿ ತೆಗೆದುಕೊಂಡ್ರೆ 5, ಕುಂಭವನ್ನು ತೆಗೆದುಕೊಂಡ್ರೆ 9. ಇಲ್ಲಿ ಶನಿ ಒಂದು ರೀತಿಯಲ್ಲಿ ಎಕ್ಸಿಕ್ಯೂಟಿವ್ ಇದ್ದಾಗೆ. ಎಕ್ಸಿಕ್ಯೂಟಿವ್ ತನ್ನ ಆಫೀಸ್ನಲ್ಲಿ ಕೂತ್ರೆ ಹೇಗೆ ಪವರ್ಫುಲ್ ಆಗಿ ಬಿಹೇವ್ ಮಾಡ್ತಾನೋ, ಶನಿ ತನ್ನ ಮೂಲ ತ್ರಿಕೋಣದಲ್ಲಿ ಪವರ್ಫುಲ್ ಆಗ್ತಾನೆ. ಓಕೆ, ಶನಿ ಅವನದೇ ಮನೆ, ಕುಂಭರಾಶಿ ಅನ್ನೋದು ಮೂಲ ತ್ರಿಕೋಣ. ಸೊ ಆವಾಗ ಈ ಮಕರ ಲಗ್ನದವರಿಗೆ ಏನು ಎಫೆಕ್ಟು ಅಂತ ಕೇಳಿದರೆ, ಹಣ ಬರೋದು ಸ್ವಲ್ಪ ನಿಧಾನವಾಗ್ತದೆ ಅಂತ ಹೇಳ್ಬೋದು. ಶನಿ ಅಲ್ಲೇ ಬರ್ತಾನೆ. ಆದರೆ ಆ ಮನೆ ಶನಿ ಎಲ್ಲಿರ್ತಾನೋ ಆ ಮನೆಯನ್ನು ಉದ್ಧಾರ ಮಾಡ್ತಾನೆ ಅಂತ ಹೇಳಿದ್ದಾರೆ. ಅದರಿಂದ ಇವರಿಗೆ ಕರ್ಮದಿಂದ ಉದ್ಧಾರ, ಯಾಕಂದರೆ ಕರ್ಮಾಧಿಪತಿ ಶನಿ. ಇನ್ನೊಂದು ರಾಹು. ರಾಹು ಏನಂದರೆ ಅನ್ಕನ್ವೆನ್ಷನಲ್ ಪ್ಲ್ಯಾನೆಟ್ ಅಂತೇಳಿ, ಛಾಯಾಗ್ರಹ. ರಾಹು ಕೊಟ್ಟರೆ ಸಮ್ಮ ಕೊಡ್ತಾನೆ. ಸಪೋಸ್ ನಿಮ್ಮ ಇದಕ್ಕೆ ರಾಹು ಒಳ್ಳೆಯದನ್ನು ಮಾಡ್ತಾ ಇದ್ದಾನೆ ಅಂದರೆ ಭಯಂಕರ ಒಳ್ಳೇದು ಮಾಡ್ತಾನೆ. ಅದಕ್ಕೆ ಬಲಿ ಅಂತ ಕರಿತೇವೆ. ಬಲಿ, ದಿಗ್ಬಲಿ ಇದ್ದಾಗೆ. ಇದೊಂದು ರಾಹು 100 ಟೈಮ್ಸ್ ಪವರ್ಫುಲ್ ಅಂತೇಳಿ. ರಾಹು 2ನೇ ಮನೆಯಲ್ಲಿರುವಾಗ ಇವರಿಗೆ ಡಾಲರ್ ಮನಿ, ಡಾಲರ್ ಕರೆನ್ಸಿ, ಇವರ ಅಕೌಂಟಿಗೆ ತುಂಬ ಹಣ ಬ್ಯಾಲೆನ್ಸ್ ಸಿಕ್ಕಾಪಟ್ಟೆ. ಆಯಿತಾ? ಸೊ ಶನಿ ಮತ್ತು ರಾಹು ನೋಡಿ, ರೂಲರ್. ರಾಹು ರೂಲರ್ ಇಬ್ಬರು ಇರೋದ್ರಿಂದ ಇವರಿಗೆ ಸಿಕ್ಕಾಪಟ್ಟೆ ಟ್ರಾವೆಲ್. ಓಕೆ, ಹಣ, ಫ್ಯಾಮಿಲಿ, ಕುಟುಂಬ ರಾಹು ಮತ್ತು ಶನಿ. ಮತ್ತು ಸ್ಪೀಚ್, ಒಳ್ಳೆ ಇವರ ಸ್ಪೀಚಿಗೆ ಬೆಲೆ ಇರ್ತದೆ. ಆಮೇಲೆ ಬೃಹಸ್ಪತಿಯ ದೃಷ್ಟಿ, 9ನೇ ದೃಷ್ಟಿ ಕುಂಭದ ಮೇಲೆ ಬೀಳ್ತದೆ. ಬೃಹಸ್ಪತಿ ದೃಷ್ಟಿ ಎಲ್ಲೆಲ್ಲಿ ಬಿದ್ದಿದೆಯೋ ಅದೆಲ್ಲ ಉದ್ಧಾರ, ಒಳ್ಳೆಯದಾಗ್ತದೆ. ಸೊ ಇವರಿಗೆ ಹಣಕ್ಕೇನು ತೊಂದರೆ ಇಲ್ಲ, ಹಣ ಬರ್ತಾ ಇರುತ್ತೆ. ಆಯಿತಾ? ಇನ್ನೊಂದು ಏನಂದರೆ ಶನಿ ಒರಿಜಿನಲ್ಸ್ ನೋಡಿ, ಬರ್ತ್ ಶನಿ ವಕ್ರಿ ಎಲ್ಲಿದ್ದಾನೆ? ವೃಶ್ಚಿಕದಲ್ಲಿದ್ದಾನೆ. ಇವರ ಲಾಭದಲ್ಲಿ ಶನಿ ಕೂತಿದ್ದಾನೆ. ಆದರೆ ಈಗ ಕರ್ಮಾಧಿಪತಿಯಾದ ಶನಿ ದೃಷ್ಟಿ ಆ 10ನೇ ಯಾವುದೋ ಲಗ್ನದಿಂದ 11ನೇ ಮನೆಗೆ ಬಿದ್ದಿದೆ. ಅಂದರೆ ಏನಾಯಿತು? ಲಾಭ ಸ್ವಲ್ಪ ನಿಧಾನವಾಗ್ತದೆ. ಅದೇ ರಾಹುವಿನ ದೃಷ್ಟಿ ಇವರ 10ನೇ ಮನೆಗೆ ಬಿದ್ದಿದೆ. ಅಲ್ಲೇ ರಾಹು ಇದ್ದಾನೆ. ರಾಹು ಇರೋದ್ರಿಂದ ಇವರಿಗೆ ಪ್ರೊಫೆಷನಲ್ಲಿ ಇವರಿಗೆ ಸಿಕ್ಕಾಪಟ್ಟೆ ಹಣ. ಪ್ರೊಫೆಷನಲ್ಲಿ ರಾಹು 10ನೇ ಮನೆಯಲ್ಲಿದ್ದರೆ ಅಂಥವರಿಗೆ ಭಾಳ ಒಳ್ಳೆಯದಂತೆ. ಸೊ ಇದು ರಾಹು ಕುಂಭದಲ್ಲಿ ಬೇರೆ, ಲಗ್ನದಿಂದ 2ನೇ ಮನೆಯಲ್ಲಿ ದೃಷ್ಟಿ ತುಲಾ ರಾಶಿ ಮೇಲೆ. ರಾಹುವಿನ ಇನ್ನೊಂದು ದೃಷ್ಟಿ ಮಿಥುನ ರಾಶಿ ಮೇಲೆ. ಆವಾಗ ಏನಾಯಿತು? ರಾಹುವಿನ ದೃಷ್ಟಿ ಮಿಥುನ ರಾಶಿ ಮೇಲೆ ಬಿದ್ದಾಗ ಅಲ್ಲಿ ಜುಪಿಟರ್ ಇದ್ದಾನೆ. ಅಂದರೆ ಇವರ ಮಗ ಅಥವಾ ಇವರ ಚಿಲ್ಡ್ರನ್ ಯಾರು ಇದ್ದರೆ ಒಳ್ಳೆ ರಿಲೇಷನ್ಶಿಪ್, ಒಳ್ಳೆಯ ಹಣ, ಒಳ್ಳೆ ಎಜುಕೇಷನ್ ಎಲ್ಲ ಚೆನ್ನಾಗಿರುತ್ತೆ ಅಂತ ಪ್ರತಿಯೊಂದು. ಬೃಹಸ್ಪತಿ ಉತ್ತಮ ಮಾಡ್ತಾನೆ, ರಾಹು ಕೂಡ ದೃಷ್ಟಿಯಿಂದ ಅತಿ ಉತ್ತಮ ಹಣ, ರಿಚ್ನೆಸ್ ಜಾಸ್ತಿ ಮಾಡ್ತಾನೆ. ರಾಹು ಇರುವವರೆಗೆ ಏನು ತೊಂದರೆ ಇಲ್ಲ. ಓಕೆ, ಪಂಚಮದಲ್ಲಿ ದೃಷ್ಟಿ, ರಾಹುವಿನ ದೃಷ್ಟಿ. ಸೊ ರಾಹುವಿನ 9ನೇ ದೃಷ್ಟಿ ಗುರುವಿನ ಮೇಲೆ. ಆದರೆ ರಾಹುವಿನ ದೃಷ್ಟಿ, ರಾಹು ಗುರು ಅಂದರೆ ಒಂದು ರೀತಿಯಲ್ಲಿ ಗುರುಚಂಡಾಲ ಯೋಗ ಆ್ಯಕ್ಟಿವೇಟ್ ಆಗುತ್ತೆ. ಅದನ್ನು ನಾವು ಎಣಿಸಿದರೆ ಇವರ ಮಕ್ಕಳಿಗೆ, ಚಿಲ್ಡ್ರನ್ನಿಗೆ ಸ್ವಲ್ಪ ಎಲ್ಲ ಇದ್ದು ಏನೋ ಒಂದು ರೀತಿಯಲ್ಲಿ ಏನೂ ಇಲ್ಲದಿದ್ದವ್ರ ಥರ ಬೆಗ್ಗರ್ ಅಂತ ಹೇಳ್ತೇವೆ. ಆ ರೀತಿ ಆಗೋ ಸಾಧ್ಯತೆ ಉಂಟು. ಇನ್ನು ಶನಿಯ ದೃಷ್ಟಿ, 3ನೇ ದೃಷ್ಟಿ ಎಲ್ಲಿಗೆ ಹೋಗ್ತದೆ? ಮಕರ ಲಗ್ನದಿಂದ 4ನೇ ಮನೆ ಸುಖ ಸ್ಥಾನದಲ್ಲಿ. ದೃಷ್ಟಿ ಕೆಟ್ಟದ್ದು.
ಈಗ ಇವರ ಇದರಲ್ಲಿ ರವಿ ಶುಕ್ರ ಬುಧ ಕೇತು. ತಂದೆ ಇದ್ದರೆ ಅವರಿಗೂ ತಂದೆಗೂ ಆಗೋದಿಲ್ಲ ಅಂತ ಹೇಳ್ಬೋದು. ಶುಕ್ರ ಇದ್ದರೆ ಹೆಂಡತಿಗೂ ಇವರಿಗೂ ಸ್ವಲ್ಪ ತೂತು ಮಾಯ್ ಆಗ್ಬೋದು. ಬುಧ ಇದ್ದ ಬ್ರದರ್ಸ್ ಜೊತೆಗೆ ಸ್ವಲ್ಪ ಪ್ರಾಬ್ಲಮ್ ಬರ್ಬೋದು. ಮೂರನೇ ಮನೆ ಕಮ್ಯುನಿಕೇಷನ್, ಇದು 4ನೇ ಮನೆ. ತಾಯಿ ಇದ್ದರೆ ತಾಯಿ ಜೊತೆಗೆ ಜಗಳವಾಗ್ಬೋದು, ಕಿರಿಕಿರಿ ಆಗ್ಬೋದು, ಹೀಗೆ. ಓಕೆ. ಶನಿ ನೇರ ದೃಷ್ಟಿ ಸಿಂಹ ರಾಶಿಯ ಮೇಲೆ, ಲಗ್ನದಿಂದ ಅಷ್ಟಮ ಸ್ಥಾನ. ಅವರು ಬರ್ತ್ ಗುರು ಇದ್ದಾನೆ, ಸೊ ಗುರುವಿನಿಂದ ಒಳ್ಳೆಯದು. ಆದರೆ ಅಷ್ಟಮ ಸ್ಥಾನದ ಮೇಲೆ ಶನಿ ದೃಷ್ಟಿ ಬಿದ್ದರೆ ಅನಗತ್ಯ ಹರ್ಡಲ್ಸ್ ಉಂಟಾಗ್ತದೆ. ಓಕೆ. ಸೊ ಈಗ ಶನಿಯ ನೇರ ದೃಷ್ಟಿ ನಿಮಗೆ ಅಲ್ಲ, 10ನೇ ದೃಷ್ಟಿ 10ನೇ ಮನೆಗೆ ಬೀಳ್ತದೆ, 11ನೇ ಮನೆಗೆ ಬೀಳ್ತದೆ. ಅದು ಕಾಲಪುರುಷನ ಅಷ್ಟಮ ಸ್ಥಾನ. ಓಕೆ. ಶನಿ ದೃಷ್ಟಿ ಬಿದ್ದರೆ ಮಂದಗತಿ. ಶನಿ ದೊಡ್ಡ ಪ್ಲಾನೆಟ್, ದೂರವಾಗಿರುವವನು. ಸೊ ಮಂದಗ್ರಹ, ಮಂದಗತಿ ಎಲ್ಲೇ ಇರಲಿ. ಓಕೆ. ಸೊ ಈ ರೀತಿಯಾಗಿ ನೀವು ವಿಶ್ಲೇಷಣೆಯನ್ನು ಕೊಡಬೇಕಾಗತ್ತೆ. ಸೊ ಮಕರದವರಿಗೆ ಇನ್ನು ಸಪೋಸ್ ಧನುರ್ ರಾಶಿಯವರಿಗೆ ಹೇಗಿದೆ ಅಂತ ನಾವು ನೋಡೋಣ. ಓಕೆ. ಧನುರ್ ರಾಶಿಯವರಿಗೆ ಧನುರ್ ಲಗ್ನ, ಧನುರ್ ಲಗ್ನದವರಿಗೆ ಈಗ ಮಕರ ಆಯಿತು. ಧನು ಲಗ್ನದಲ್ಲಿಗೆ ನೋಡಿ, ಬೃಹಸ್ಪತಿಯ ದೃಷ್ಟಿ, ಪಂಚಮ ದೃಷ್ಟಿ ತುಲಾ ಮೇಲೆ. ಧನು ಲಗ್ನದವರಿಗೆ ಲಾಭಸ್ಥಾನದ ಮೇಲೆ ಬೃಹಸ್ಪತಿಯ ದೃಷ್ಟಿ ಅಂದರೆ ಬಹಳ ಒಳ್ಳೆಯದು. ಯಾರ್ಯಾರು ತುಲಾ ಲಗ್ನ ಇದ್ದಾರೋ, ಇವರ ಮಗ ತುಲಾ ಲಗ್ನ ಇದ್ದರೆ ಇವರಿಗೆ ಲಾಭ, ಮಗನಿಂದ ಲಾಭ. ರಾಹು ಮತ್ತು ಶನಿ ಕೋರೂಲರ್. ಓಕೆ. ಮಕರದಲ್ಲಿದ್ದಾರೆ, ಕುಂಭದಲ್ಲಿದ್ದಾರೆ. ಕುಂಭ ಅಂದರೆ ಮೂಲ ತ್ರಿಕೋಣ. ಸೊ ಆದ್ರಿಂದ ಏನಾಗ್ತದೆ, ಇವರ ಥರ್ಡ್ ಹೌಸ್ ಅಂದರೆ ಇವರ ಬ್ರದರ್ಸ್ ಯಾರು ಇದ್ದರೆ ಒಳ್ಳೆಯದಾಗ್ತದೆ ಇವರಿಗೆ, ಬ್ರದರ್ಸಿಗೆ ಭಾಳ ಒಳ್ಳೆಯದು. ಓಕೆ. ಥರ್ಡ್ ಹೌಸ್ ಕಮ್ಯುನಿಕೇಷನ್, ಗುಡ್ ಕಮ್ಯುನಿಕೇಷನ್. ಥರ್ಡ್ ಹೌಸ್ ಶಾರ್ಟ್ ಟ್ರಾವೆಲ್ಸ್, ಇವರು ಶಾರ್ಟ್ ಟ್ರಾವೆಲ್ಸ್ ಮಾಡ್ಬೋದು, ರಾಹು ಅಲ್ವಾ, ಹಾಗೆ. ಸೊ ಆಮೇಲೆ ಶನಿ ಏನು ಮಾಡ್ತಾನೆ, ಶನಿ ನೋಡಿ ಜುಲೈ 13ರಿಂದ ಸೊ ನವಂಬರ್ವರೆಗೆ ನಾನು ಹೇಳಿದ್ದೇನಲ್ಲ, ಅಥವಾ ಅಕ್ಟೋಬರ್, ವಾಟ್ ಎವರ್ ಇಟ್ ಮೇ ಬಿ. ಓಕೆ. ಅಲ್ಲಿ ಮೇಲ್ಗಡೆ ನವಂಬರ್ 11 ಏನೋ ಹೇಳಿದ್ದೆ ನಾನು, ಹೌದಾ? ಸೊ ಆವಾಗ ಏನಾಗ್ತದೆ, ಯಾವುದೊಂದು ಸರಿ ನೋಡೋಣ. ನವಂಬರ್ ಇಲ್ಲಿ ಶಾರ್ಟ್ ಟರ್ನ್ ಪ್ರೋಗ್ರೆಸ್ಸಿವ್ ನವಂಬರ್ 28 ಓಕೆ. ನವಂಬರ್ 28ಗೆ ಪ್ರೋಗ್ರೆಸ್ ಆಗ್ತಾನೆ, ಹೌದಾ? ಎಸ್. ಆವಾಗ ಶನಿ ನೋಡಿ ಇವರಿಗೆ ಕುಂಭಕ್ಕೆ ಬಂದಾಗ ಏನಾಗ್ತದೆ, ಕುಂಭದಿಂದ ಮೇಷರಾಶಿಯ ಮೇಲೆ 3ನೇ ದೃಷ್ಟಿ. ಅಂದರೆ ಆವಾಗ ಇವರಿಗೆ ಜುಲೈ 13ರಿಂದ ಇವರಿಗೆ 7.5 ಅಂಶ ಹೊರಟೋಯ್ತು. ಯಾಕಂದರೆ ಕುಂಭಕ್ಕೆ ಹೋದಲ್ವ, ಮೀನದಲ್ಲಿರುವಂಥ ಶನಿ ಕುಂಭಕ್ಕೆ ನಾವು ತೆಗೆದುಕೊಂಡು ಹೇಳಿದರೆ 7.5 ಪ್ರಾಬ್ಲಮ್ ಇಲ್ಲ. ಓಕೆ. ಸೊ ಇನ್ನೊಂದು 3 ತಿಂಗಳು, ಅಕ್ಟೋಬರ್, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ಒಂದು 4 ತಿಂಗಳು ಇವರಿಗೆ ಸ್ವಲ್ಪ ಆರಾಮ ಅಂತೇಳಿ ಹೇಳ್ಬೋದು. ಓಕೆ. ಶನಿಯ ನೇರ ದೃಷ್ಟಿ ಇವರ ಭಾಗ್ಯಸ್ಥಾನವನ್ನು ನೋಡ್ತಾನೆ. ಭಾಗ್ಯದಲ್ಲಿ ಕುಂಠಿತ. ಶನಿಯ 10ನೇ ದೃಷ್ಟಿ ಇವರ 12ನೇ ಮನೆ ಮೇಲೆ, ಎಕ್ಸ್ಪೆಂಡಿಚರ್ ಜಾಸ್ತಿ, ಹಾಸ್ಪಿಟಲೈಸೇಷನ್ ಆಗೋ ಸಾಧ್ಯತೆ ಉಂಟು ಅಂತ ಹೇಳ್ಬೋದು. ಇನ್ನು ಗುರುವಿನ ದೃಷ್ಟಿ ನೇರ ಲಗ್ನದ ಮೇಲೆ ಅಂದರೆ ಒಳ್ಳೆಯದು, ಒಳ್ಳೆ ಮಾತು, ಲೀಡರ್ಶಿಪ್ ಕ್ವಾಲಿಟಿ ಎಲ್ಲ ಇದೆ. ಗುರುವಿನ 9ನೇ ದೃಷ್ಟಿ ಅದೇ ಕುಂಭದ ಮೇಲೆ. ಓಕೆ. ಕುಂಭ ವಾಯುತತ್ವ, ತುಲಾ ವಾಯುತತ್ವ, ಮಿಥುನ ಕೂಡ ವಾಯುತತ್ವ. ಸೊ ಇವರ 3ನೇ ಮನೆ ಮೇಲೆ ಗುರುವಿನ ದೃಷ್ಟಿ ಒಳ್ಳೆಯದು.
ಮೂರನೇ ಮನೆ ಕಮ್ಯುನಿಕೇಷನ್ ಹೌಸ್, ನೇಬರ್ಸ್ ಜೊತೆಗೆ ಒಳ್ಳೆಯ ರೀತಿಯಲ್ಲಿ ಇರ್ತಾರೆ. ಎಲ್ಲ ಒಟ್ಟಿಗೆ ನೀವು ಹೇಳ್ಬೋದು. ಓಕೆ, ಇನ್ನು ಮಿಥುನ ಲಗ್ನದವರಿಗೆ ಏನಾಗ್ತದೆ ಅಂತೇಳಿ ನಾವು ನೋಡೋಣ. ನೋಡಿ, ಮಿಥುನ ಲಗ್ನದವರಿಗೆ ಗುರು ಮಿಥುನಕ್ಕೆ ಬಂದಿದ್ದಾನೆ ಅಂದ್ರೆ ಏನಾಯ್ತು, ಆವಾಗ ಇವರ ಕಾರಕತ್ವಕ್ಕೆ ಸ್ವಲ್ಪ ತೊಂದರೆ. ವಾಟ್ ಎವರ್ ಲಗ್ನ ಕಾರಕತ್ವ, ಪರ್ಸನಾಲಿಟಿ ಇರ್ಬೋದು, ವ್ಯಕ್ತಿತ್ವ ಇರ್ಬೋದು, ಅದಕ್ಕೆಲ್ಲ ಸ್ವಲ್ಪ ಕುಂಠಿತವಾಗ್ಬೋದು. ಅದರ ಗುರುವಿನ ದೃಷ್ಟಿ ಪಂಚಮ ಸ್ಥಾನದ ಮೇಲೆ ಅಂದರೆ ಮಕ್ಕಳಿಗೆ ಒಳ್ಳೆಯದಾಗ್ತದೆ. ಗುರುವಿನ ನೇರ ದೃಷ್ಟಿ ಇವರ ಸಪ್ತಮ ಸ್ಥಾನ, ಹೆಂಡತಿಯೊಡನೆ ಒಡನಾಟ ಚೆನ್ನಾಗಿರ್ತದೆ. ಆಮೇಲೆ ಗುರುವಿನ 9ನೇ ದೃಷ್ಟಿ ಇವರ ಭಾಗ್ಯದ ಮೇಲೆ. ಭಾಗ್ಯದಲ್ಲಿ ರಾಹು ಮತ್ತು ಶನಿ ವಕ್ರಿ, ಶನಿ ಅಲ್ಲಿರೋದ್ರಿಂದ ರಾಹು ಕೋರೂಲರ್, ಸೊ ಕರ್ಮಾಧಿಪತಿ ಶನಿಯಲ್ಲಿದ್ದಾನೆ. ರಾಹು ಬೇರೆ ಅಂದರೆ ಇವರು ಡಿಸ್ಟೆಂಟ್ ಟ್ರಾವೆಲ್ ಮಾಡ್ಬೋದು, ದೂರ ದೇಶಕ್ಕೆ ಹೋಗ್ಬೋದು, ಸಾಧ್ಯತೆ ಇದೆ, ಆಯಿತಾ. ಅದೇ ಶನಿಯ 3ನೇ ದೃಷ್ಟಿ ಲಾಭಸ್ಥಾನದ ಮೇಲಿರುವ ಮೇಷರಾಶಿಯ ಮೇಲೆ ಹೋಗ್ತದೆ, ಅಂದರೆ ಲಾಭಕ್ಕೆ ಸ್ವಲ್ಪ ಕುಂಠಿತ ಆಗ್ಬೋದು. ನೇರ ದೃಷ್ಟಿ ಇವರ 3ನೇ ಮನೆಯ ಮೇಲೆ, ಶನಿಯ ನೇರ ದೃಷ್ಟಿ 3ನೇ ಮನೆ ಅಂದರೆ ಸಿಂಹರಾಶಿಯ ಮೇಲೆ, ಅಂದರೆ ಕಮ್ಯುನಿಕೇಷನ್ ಸ್ವಲ್ಪ ಎಡವಟ್ಟಾಗ್ಬೋದು. ಅದೇ ಶನಿಯ 4ನೇ ದೃಷ್ಟಿ 6ನೇ ಮನೆ ಮೇಲೆ, ಸ್ವಲ್ಪ ಮಟ್ಟಿಗೆ ಕಾಲು ನೋವು, ಮಂಡಿ ನೋವು, ವಾಕಿಂಗ್ ಮಾಡುವಾಗ ಸ್ವಲ್ಪ 9 ಕಿಲೋಮೀಟರ್ 10 ಕಿಲೋಮೀಟರ್ ನಡೆಯೋದು ಬಿಟ್ಬಿಡಿ, ಸುಮ್ಮನೆ ಮೇಂಟೈನ್ ಮಾಡಿ 6 ಕಿಲೋಮೀಟರ್ ಸಾಕು. ಅದೇ ರಾಹುವಿನ ದೃಷ್ಟಿ ಎಲ್ಲಿ ಲಗ್ನದ ಮೇಲೆ ಬೀಳ್ತದೆ, ಮಿಥುನ ಲಗ್ನದ ಮೇಲೆ, ಯಾರೇ ಆಗಲಿ ಮಿಥುನ ಲಗ್ನದವರಿಗೆ. ಸೊ ರಾಹುವಿನ ದೃಷ್ಟಿ ಸ್ವಲ್ಪ ಮಟ್ಟಿಗೆ, ರಾಹು ಚಂಚಲಿತ, ಶಾಡೋ ಪ್ಲಾನೆಟ್. ಸೊ ಇವ್ರನ್ನ ನಂಬುವುದು ಕಷ್ಟ ಈ ಪೀರಿಯಡಲ್ಲಿ. ರಾಹುವಿನ 5ನೇ ದೃಷ್ಟಿ ತುಲಾರಾಶಿ ಮೇಲೆ ಬೀಳುವುದರಿಂದ ಸ್ವಲ್ಪ ಮಟ್ಟಿಗೆ ಮಕ್ಕಳು ಪರದೇಶಕ್ಕೆ ಹೋಗುವ ಸಾಧ್ಯತೆ ಉಂಟು, ಅಥವಾ ಡಿಸ್ಟೆಂಟ್ ಟ್ರಾವೆಲ್ ಮಾಡಲಿಕ್ಕೆ. ರಾಹು ಯಾವಾಗಲೂ ಸ್ವಲ್ಪ ಓಕೆ ಎನ್ಹಾನ್ಸ್ಮೆಂಟ್ ಏನೇ ಇದ್ದರೂ ಕೂಡ 5ನೇ ಮನೆ ಪೂರ್ವ ಪುಣ್ಯ ಸ್ಥಾನ, ಮಕ್ಕಳ ಸ್ಥಾನ. ಮಕ್ಕಳಿಗೆ ಅದು ಬಹಳ ಒಳ್ಳೆಯದು. ಇನ್ನು ಗುರುವೆಂದು ಆಲ್ರೆಡಿ ಹೇಳಿದ್ದೇನೆ. ಸೊ ಮತ್ತೆ ಇಲ್ಲಿ ಏನಾಯಿತು, ಸ್ವಲ್ಪ ಮಟ್ಟಿಗೆ ಇದನ್ನು ಎಳಿಬೇಕಾಗುತ್ತೆ ಈಗ. ಓಕೆ, ಇದು ಹಾಗೆ. ಹೀಗೆ ಓಕೆ. ಎಸ್, ಹೀಗೆ. ಸೊ ಶನಿ ಇದ್ದ ಮನೆಯನ್ನು ಒಳ್ಳೇದು ಮಾಡ್ತಾನೆ. ಶನಿ ಇವರಿಗೆ ಬರ್ತ್ ಶನಿ 4ನೇ ಮನೆಯಲ್ಲಿದ್ದಾನೆ, ಆದರೆ ಈಗ ಇರೋದು ಶನಿ ಮೀನದಲ್ಲಿ. ಬಟ್ ಪರ್ಟಿಕ್ಯುಲರ್ಲಿ ಟ್ರಾನ್ಸಿಟ್ ಪೀರಿಯಡಲ್ಲಿ ಮಾತ್ರ ಜುಲೈ 13 ನಂತರ ಅವರಿಗೆ ಭಾಗ್ಯಸ್ಥಾನಕ್ಕೆ ಹೋಗ್ತದೆ. ಓಕೆ, ಸೊ ಇದು ಮಿಥುನ ಲಗ್ನದವರಿಗೆ. ಮಿಥುನ ಲಗ್ನ ಹೇಳಿದೆ, ಧನು ಲಗ್ನ ಹೇಳಿದೆ, ಆಮೇಲೆ ಮಕರ ಲಗ್ನ ಹೇಳಿದೆ. ಇನ್ನು ವೃಶ್ಚಿಕ ಲಗ್ನದವರಿಗೆ ಏನು ಇರ್ಬೋದು? ವೃಶ್ಚಿಕ ಲಗ್ನಕ್ಕೆ ನೋಡಿ 12ನೇ ಮನೆ ಮೇಲೆ ಗುರುವಿನ ದೃಷ್ಟಿ, ಆಮೇಲೆ 12ನೇ ಮನೆ ಮೇಲೆ ರಾಹು ದೃಷ್ಟಿ. ಸ್ವಲ್ಪ ಮಟ್ಟಿಗೆ ಹೇರ್ ಆಫ್ ಏರಿಯಲ್ಲಿ ಇವರ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗ್ಬೋದು. ಗುರುವಿನ ದೃಷ್ಟಿ ಧನಸ್ಥಾನದ ಮೇಲೆ ಬಿಡೋದ್ರಿಂದ ಇವರ ಧನ ಸ್ಥಾನ ಇಂಪ್ರೂವ್ ಆಗ್ಬೋದು. ಶನಿಯ ದೃಷ್ಟಿ ಇವರ 6ನೇ ಮನೆ ಮೇಲೆ ಬೀಳೋದ್ರಿಂದ ಇವರಿಗೆ ಸ್ವಲ್ಪ ತೊಂದರೆ ಆಗ್ಬೋದು ಆರೋಗ್ಯ ದೃಷ್ಟಿಯಿಂದ. ಶನಿಯ ನೇರ ದೃಷ್ಟಿ ಇವರದ್ದು ಎಲ್ಲಿ ಹೋಗ್ತದೆ? ಶನಿಯ ನೇರ ದೃಷ್ಟಿ
ರವಿ ಸ್ಥಾನ ಇಲ್ಲಿ ಇಲ್ಲಿ ಬರ್ತದೆ, ದೃಷ್ಟಿ ಇದು ತಿರುಗುತ್ತದೆ. ಓಕೆ, ಹೀಗೆ ಇದು ವೃಶ್ಚಿಕ ಲಗ್ನದವರಿಗೆ 10ನೇ ಮನೆ. 10ನೇ ಮನೆಯಲ್ಲಿ ಶನಿ ದೃಷ್ಟಿ ಅಂದರೆ ಕಿರಿಕಿರಿ, ಪ್ರೊಫೆಷನಲ್ಲಿ ಕಿರಿಕಿರಿ ಅಂತ. ಹಾಗೆ ಲಗ್ನದ ಮೇಲೆ ಶನಿ ದೃಷ್ಟಿ ಸ್ವಲ್ಪ ಮಟ್ಟಿಗೆ ಸ್ಟ್ರಿಕ್ಟ್, ಇವರು ಕಷ್ಟ, ಸರಿ, ಯಾವಾಗಲೂ ಇವರ ಪರ್ಸ್ನಾಲಿಟಿ ಎಲ್ಲ ಏಡ ತೇಡ ಅಂತಾರಲ್ಲ, ಹಾಗಾಯಿತು, ಎಡ ತೇಡ. ಓಕೆ, ಸೊ ಯು ಹ್ಯಾಸ್ ಟು ಬಿ ವೆರಿ ಕೇರ್ಫುಲ್, ತಿಳ್ಕೊಳ್ಳಿ. ಓಕೆ, ಇನ್ನು ರಾಹುವಿನ 9ನೇ ದೃಷ್ಟಿ ಇವರ ಅಷ್ಟಮ ಸ್ಥಾನದ ಮೇಲೆ ಬಿದ್ದಿದೆ. ಸೊ ಅಲ್ಲಿ ಗುರು ಇದ್ದಾನೆ, ಟ್ರಾನ್ಸಿಟ್ ಗುರು, ಅಷ್ಟಮ ಸ್ಥಾನದಲ್ಲಿ ಟ್ರಾನ್ಸಿಟ್ ಗುರು, ಸೀಕ್ರೆಟ್ ಹೌಸ್, ಆರ್ಡಲ್ಸ್. ಸೊ ರಾಹು ಇರೋದ್ರಿಂದ ಏನೋ ಒಂದು ಗೊಟಾಲ ಮಾಡ್ತಾ ಇರ್ತಾರೆ ಅಂತ ಇಟ್ಕೊಳ್ಳಿ. ರಾಹುವಿನ ದೃಷ್ಟಿ ಅಷ್ಟಮ ಸ್ಥಾನ, ಲಿಟಿಗೇಷನ್ ಸಾಧ್ಯತೆ ಇದೆ. ಓಕೆ, ಇನ್ನು ಶನಿ ಇವರಿಗೆ ಸುಖ ಸ್ಥಾನದಲ್ಲಿ, ಯಾವುದು ಕುಂಭಕ್ಕೆ ಬಂದರೆ ಕುಂಭ ಸುಖ ಸ್ಥಾನ, ರಾಹು ಕೂಡ ಇದ್ದಾನೆ. ಸೊ ಸುಖದಲ್ಲಿ ಶನಿ ಮತ್ತು ರಾಹುವಿನ ಕಾಂಟ್ರಿಬ್ಯೂಷನ್ ಬಂದ್ಬಿಡುತ್ತೆ. ಈ ಒಂದು ವಿಡಿಯೋದಲ್ಲಿ ಇದಿಷ್ಟು ಕವರ್ ಮಾಡಿದ್ದೇನೆ, ನೋಡಿ ಆಮೇಲೆ ಮಾತಾಡಿ, ಆಯಿತಾ? ಇಷ್ಟಕ್ಕೆ ಇಲ್ಲಿ ನಿಲ್ಲಿಸ್ತೇನೆ. ಶುಭವಾಗಲಿ ಎಲ್ಲರಿಗೂ ಅಂತ ಹೇಳಿ